Hi guys, welcome back to Manjula Sanjay YouTube channel. ಸೊ ಬೆಳಿಗ್ಗೆ ಬೇಗ ಎದ್ದು ನೀಟಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬೇಡೋಣ ಅಂತೇಳಿ ಕೆಳಗಡೆ ಎಲ್ಲ ರೆಡಿ ಮಾಡಿ ಮೇಲ್ಗಡೆ ಬಂದೆ. ಸೊ ಮೇಲ್ಗಡೆನೂ ಕೂಡ ತುಳಸಿ ಗಿಡಕ್ಕೆ ನೀರು ಹಾಕಿ ಎಲ್ಲ ಪಾಟ್ಗಳಿಗೂ ನೀರು ಹಾಕಿ ಸೊ ಅಲ್ಲೂ ಕೂಡ ನೀಟಾಗಿ ಪುಟ್ಟದಾಗಿ ರಂಗೋಲಿ ಬೇಡೋಣ ಅಂತೇಳಿ ರಂಗೋಲಿ ಬಿಡ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಬಿಡೋದಕ್ಕೆ ಅಂತೇಳಿ ಪುಟ್ಟದಾಗಿ ನಾವು ಒಂದು ಕಪ್ಪು ಕಲ್ಲನ್ನ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ಅದರಿಂದ ತುಳಸಿ ಗಿಡಕ್ಕೆ ಪುಟ್ಟ ರಂಗೋಲಿಗಳನ್ನ ನೀಟಾಗಿ ಬಿಡ್ಬೋದು. ಇಲ್ಲಾಂದರೆ ನೆಲದ ಮೇಲೆ ಬಿಡಬೇಕಾಗತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಮತ್ತು ಎಲ್ಲ ಗಾಳಿ ಬಂದರೆ ಎಲ್ಲ ಹಾರೋಗುತ್ತೆ, ಇನ್ನು ಅಲ್ಲಿ ಇಲ್ಲಿ ತುಳಿದಾಡಿದ್ರೆ ಹೋಗುತ್ತೆ ಅಂಥೇಳಿ. ಸೊ ಇದಾದರೆ ಮೇಲೂ ಕೂಡ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ನಾವು ತುಳಸಿ ಗಿಡಕ್ಕೆ ಅಂದರೆ ತುಂಬ ಏನು ದೊಡ್ಡದಾಗಿ ರಂಗೋಲಿಗಳನ್ನ ಬಿಡೋದಿಲ್ಲ, ಈ ಥರ ಪುಟ್ಟ ರಂಗೋಲಿಗಳನ್ನ ಬಿಡೋದು. ಸೊ ಕಲ್ಲಿಟ್ಟಿರೋದ್ರಿಂದ ನಮಗಿನ್ನೂ ಒಳ್ಳೆಯದೇ ಆಗುತ್ತೆ. ಇನ್ನು ಮೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಕೆಳಗಡೆ ತಿಂಡಿಗೆ ಅಂತೇಳಿ ಬಂದೆ. ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್. ಸೊ ಯೂಶ್ವಲಿ ನಮ್ಮಲ್ಲಿ ಕೆಲವ್ರಿಗೆ ಟೊಮೆಟೊ ಬಾತಲ್ಲಿ ರೆಡ್ ಕಲರ್ ಇಷ್ಟ, ಕೆಲವ್ರಿಗೆ ಗ್ರೀನ್ ಕಲರ್ ಇಷ್ಟ. ಗ್ರೀನ್ ಕಲರ್ ಅಂದರೆ ಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಅದು ಗ್ರೀನ್ ಕಲರ್ ಆಗುತ್ತೆ, ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಹಾಕಿ ಮಾಡಿದ್ರೆ ರೆಡ್ ಕಲರ್ ಆಗುತ್ತೆ. ಸೊ ಎಲ್ಲರಿಗೂ ಆರಾಮಾಗಿ ಬಿಸಿ ಬಿಸಿ ಬಾತು, ಅದರ ಜೊತೆಗೆ ಮೊಸರು ಚಟ್ನಿ ಮಾಡಿ ಹಾಕ್ಕೊಟ್ಟಿದ್ದಾಯಿತು. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಜಾಸ್ತಿ ಹೊರಗಡೆ ಓಡಾಡೋದ್ರಿಂದ ಫುಲ್ ಟ್ಯಾನ್ ಆಗಿತ್ತು ಅಂಥೇಳಿ ಮನೇಲೇ ಒಂದೇನಾದರೂ ಹೋಮ್ ರೆಡಿಮೇಡಿ ಮಾಡಿ ಹಚ್ಕೊಳ್ಳೋಣ ಅಂಥೇಳಿ ಹಚ್ಕೋತಾ ಇದ್ದೀನಿ. ಇದು ಬಂದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಒಂದು 2-3 ಪ್ಯಾಕ್ ವಾರಕ್ಕೆ ಮಾಡ್ಕೊಳ್ಳೋದ್ರಿಂದ ಸೊ ಟ್ಯಾನು ಕಡಿಮೆ ಆಗುತ್ತೆ. ಸೊ ನಾನು ಕೂಡ ಆರಾಮಾಗಿ ಟ್ಯಾನ್ ಕಮ್ಮಿ ಆಗಲಿ ಅಂತೇಳಿ ಎಲ್ಲ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ಇವತ್ತೇನು ಎಲ್ಲೂ ವರ್ಕ್ ಇರಲಿಲ್ಲ ಅಂಥೇಳಿ ಮನೆಯಲ್ಲೇ ಇದ್ದೆ. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾರು, ಬಿಸಿ ಬಿಸಿ ಮುದ್ದೆ, ಆರಾಮಾಗಿ ಊಟ ಮುಗಿಸ್ಕೊಂಡು ಮನೇಲೇ ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾದಮೇಲೆ ಸೊ ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ ಬಂದೆ. ಯಾಕೆಂದರೆ ಅವರು ಹೊಸ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಳೆ ಮನೆ ಏನಿತ್ತು ಖಾಲಿ ಮಾಡಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಲಗೇಜ್ ಎಲ್ಲ ಬಂದು ಬಿದ್ದಿದೆ. ಸೊ ಅದಕ್ಕಿಂತ ಈ ಮನೆ ಅಂತೂ ತುಂಬ ಚೆನ್ನಾಗಿದೆ. ಇದು ಹಳೆ ಮನೆಯೇ, ಬಟ್ ಚೆನ್ನಾಗಿದೆ. ಅದರಲ್ಲಂತೂ ಇದು ತಿಜೋರಿ, ಸೊ ತುಂಬಾ ಹಳೇ ಕಾಲದ್ದು. ಸೊ ಇದೆಲ್ಲ ನಾವು ಹೆಚ್ಚು ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ ಟಿ ವಿಲಿ, ಅಲ್ಲಿ ಇಲ್ಲಿ. ತಿಜೋರಿ ನಾವು ಇಷ್ಟು ದೊಡ್ಡದು ನೋಡಿರಲಿಲ್ಲ, ಬಟ್ ಇಲ್ಲಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಇನ್ನೂ ಒಂದು ಕಡೆ ಎಲ್ಲ ಕೆಲಸಗಳು ಮುಗಿಸಿಲ್ಲ, ಇನ್ನೂ ಎಲ್ಲ ಶಿಫ್ಟಿಂಗ್ ಕೆಲಸ ಮುಗಿಸ್ಕೊಂಡಿದ್ದಾರೆ. ಇನ್ನೂ ಎಲ್ಲ ಜೋಡಿಸೋದೆಲ್ಲ ಮಾಡಿಲ್ಲ, ಎಲ್ಲೆಲ್ಲ ಆಗಾಗೆ ಬಿಟ್ಟಿದ್ದಾರೆ ಎಲ್ಲ ಕಡೆ. ಕೆಲವೊಂದನ್ನು ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದಾರೆ. ಸೊ ಕೆಳಗಡೆ ಪ್ಲಸ್ ಮೇಲ್ಗಡೆ ಎರಡೂ ಚೆನ್ನಾಗಿದೆ ಸ್ಪೇಸು. ಇನ್ನು ಬಾಲ್ಕನಿ ಇದು ಕೂಡ ದೊಡ್ಡದಾಗಿದೆ. ಸೊ ನಾಯಿಮರಿಗೆ ಆರಾಮಾಗಿ ಇದೊಂದು ಆಟ ಆಡೋದಕ್ಕೆ ಪ್ಲೇಸ್ ಆಯಿತು. ಈ ಸಾಮಾನೆಲ್ಲ ಫುಲ್ಲು ನೀಟಾಗಿ ಜೋಡಿಸೋವರೆಗೂ ಏನೋ ಒಂಥರ ಇರುತ್ತೆ. ಸೊ ಎಲ್ಲ ಜೋಡಿಸಾದ್ಮೇಲೆ ಚೆನ್ನಾಗಿರುತ್ತೆ. ಇನ್ನೊಂದು 3 ಡೇಸು. ಸೊ ಇನ್ನು ನಾನು ಅಲ್ಲಿಂದ ಮುಗಿಸ್ಕೊಂಡು ಬಂದು ಆರಾಮಾಗಿ ಊಟ ಮಾಡಿ ಮಲ್ಕೊಂಡೆ. ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ರಂಗೋಲಿ ಬಿಟ್ಟು ನಾನು ನನ್ನ ಮಗಳು ಒಂದು ರೌಂಡು ವಾಕ್ ಹೋಗೋಣ ಅಂಥೇಳಿ ಬಂದ್ವಿ. ಇನ್ನು ನಾವು ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆಯಲ್ಲಿ ಇದು ಸಂಡಿಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಶಾವಿಗೆ ಸಂಡಿಗೆ ಇದಂತೂ ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟವಾದದ್ದು. ಸೊ ಹಾಗಾಗಿ ಸ್ವಲ್ಪ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದಾರೆ. ಇದು ಡೈಲಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಒಂದು 3 ಡೇಸಿಂದ ಮಾಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿ ಬಂತು. ನಾನು ಕೂಡ ಹೆಲ್ಪ್ ಮಾಡಿ ಹೇರ್ಗೆ ಏನಾದ್ರು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಇದು ಮೆಂತ್ಯ ಮತ್ತು ಅಗಸೆ ಬೀಜನ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಆಲೋವೆರಾ, ಮೊಸರು, ಈರುಳ್ಳಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಏನಾದರೂ ಒಂದು ಅವಾಗವಾಗ ನೀಟಾಗಿ ಪ್ಯಾಕ್ ಮಾಡ್ತಿದ್ರೆ ಸೊ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಟೈಮ್ ಸಿಕ್ಕಿದಾಗ ಮಾಡ್ಕೊಳ್ಳುವಂಥದ್ದು. ಆಲೋವೆರಾ ಹಾಕಿರೋದ್ರಿಂದ, ಕರ್ಬೇವು ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಗ್ರೀನಿಶ್ ಆಗಿ ಬರ್ತಾಯಿದೆ. ತುಂಬಾ ಬೆಸ್ಟ್ ಇದು. ಇದರ ನೀಟಾಗಿ ತಲೆ ತುಂಬ ಹಚ್ಕೊಳ್ಳೋದ್ರಿಂದ ಪೂರ್ತಿ ನೀಟಾಗಿ ಸ್ವಲ್ಪ ಕೂದಲೆಲ್ಲ ಉದುರೋದು ಕಡಿಮೆ ಆಗುತ್ತೆ. ಇನ್ನು ಹಚ್ಕೊಂಡು ಅದೊಂದು 1/2 hour to 40 minutes ಅಂತೂ ಚೆನ್ನಾಗಿ ಒಣಗಬೇಕು. ಅಲ್ಲಿವರೆಗೂ ಹೂವೆಲ್ಲ ತಂದಿದ್ದೆ. ಸೊ ಗಿಡದಲ್ಲಿ ಕಿತ್ಕೊಂಡು ಇದನ್ನೆಲ್ಲ ನೀಟಾಗಿ ಕಟ್ಟಿ ಎತ್ತಿಡೋಣ, ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಂಥೇಳಿ ನೀಟಾಗಿ ಎಲ್ಲ ಹೂವೆಲ್ಲ ಕಟ್ಟಿಡ್ತೆ. ಇನ್ನು ಅದ್ರ ಜೊತೆಗೆ
ಇನ್ನೆಲ್ಲ ಕೆಲಸಗಳ ಮುಗಿಸ್ಕೊಂಡು ತಿಂಡಿಗೆ ಅಂತೇಳಿ ದೋಸೆ ಜೊತೆಗೆ ಗೊಜ್ಜು. ಇನ್ನು ಮಧ್ಯಾಹ್ನಕ್ಕೆ ಬೀನ್ಸು ಬಸ್ಸಾರು ಮಾಡೋದಕ್ಕೆ ಅಂತ ಕೂಡ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಬಿಸಿ ಬಿಸಿ ದೋಸೆನ ಬಿಸಿಯಾಗಿ ತಿಂದ್ರೇ ಚೆಂದ. ಸೊ ದೋಸೆ ಜೊತೆಗೆ ಗೊಜ್ಜು, ಇದು ದಪ್ಪ ಮೆಣಸಿನ್ಕಾಯಿ ಗೊಜ್ಜು, ಸಿಂಪಲ್ಲಾಗಿ ಆರಾಮಾಗಿ ಚೆನ್ನಾಗಿರುತ್ತೆ. ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ದೋಸೆಗೆ ಚಟ್ನಿ ಪಲ್ಯನೋಗಿಂತ ಈ ಥರ ತರಕಾರಿಗಳಲ್ಲಿ ಏನಾದರೂ ಗೊಜ್ಜುಗಳು ಮಾಡಿದ್ರೆ ಬೆಸ್ಟು. ಇನ್ನು ನಾನೆಲ್ಲೂ ಹೋಗಿರಲಿಲ್ಲ, ಸೊ ಮನೆಯಲ್ಲೇ ಇದ್ದೆ. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಬೀನಿಸು ಬಸ್ಸಾರು. ಬೀನಿಸ್ ಪಲ್ಯ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಫ್ರೆಂಡ್ ಮನೆಗೆ ಬಂದೆ. ಇಲ್ಲಿ ಇವರು ಎಲ್ಲರೂ ಇಲ್ಲೇ ಇರೋಣ, ಸ್ಟೇ ಮಾಡೋಣ, ಎಲ್ಲರೂ ಫ್ರೆಂಡ್ಸು, ಹೊಸ ಮನೆ ಎಲ್ಲ ಪೂರ್ತಿ ನೀಟಾಗಿ ಎಲ್ಲ ಸೆಟ್ ಆಗಿದೆ ಅಂತೇಳಿ ಇಲ್ಲೇ ಎಲ್ಲರಿಗೂ ಮೊಟ್ಟೆ ಕೋಳಿ ತರಿಸಿದ್ರು. ಚಿಕನ್ ಫ್ರೈ, ಕಬಾಬು, ಗೀ ರೈಸ್ ಮಾಡೋಣ ಅಂಥೇಳಿ ಎಲ್ಲರೂ ಒಂದೊಂದು ವಹಿಸ್ಕೊಂಡು ಬೇಗ ಬೇಗ ಆಗಲಿ ಅಂಥೇಳಿ ಮಾಡ್ತಾಯಿದ್ದು. ಕೊನೆಯದಾಗಿ ಕಬಾಬ್ನ ಕಲಸಿಟ್ಟಿದ್ದು, ಲಾಸ್ಟಲ್ಲಿ ಕಬಾಬ್ ಹಾಕೋಣ ಅಂಥೇಳಿ ಕಬಾಬ್ ಹಾಕ್ತಾಯಿದ್ದು. ಕಬಾಬ್ ಅಂತೂ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಸೊ ಎಲ್ಲರೂ ಖುಷಿಯಿಂದ ತಿಂತಾಯಿದ್ರು. ಇನ್ನು ಎಲ್ಲರಿಗೂ ಒಂದೇ ಸಲ ಊಟ ಹಾಕೋಣ ಅಂಥೇಳಿ ಎಲ್ಲ ರೆಡಿಯಾಗೋವರೆಗೂ ಹಾಗೆ ಕಾದಿದ್ವಿ. ಅಷ್ಟರಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಒಂದಿಬ್ಬರು ಮಿಸ್ ಆದರು ಮಳೆಯಿಂದಾಗಿ. ಸೊ ತುಂಬಾ ಜೋರಾಗಿ ಬಂತು. ಸುಮಾರು ಒಂದು 1 ಅವರ್ ಮೇಲೆ ಮಳೆ ಬಂತು. ಮಳೆ ಬಂದಿದ್ದು ಖುಷಿನೇ, ಬಟ್ ನಮಗೆ ಒಂದಿಬ್ಬರು ಬರೋರಿದ್ದರು. ಆ ಟೈಮಲ್ಲೇ ಮಳೆ ಬಂತು. ಸೊ ಇನ್ನೇನಿಲ್ಲ ಅಂತೇಳಿ ಆರಾಮಾಗಿ ಎಲ್ಲರಿಗೂ ಊಟ ಹಾಕ್ಕೊಟ್ವಿ. ಬಿಸಿ ಬಿಸಿ ಗೀ ರೈಸು, ಚಿಕನ್ ಫ್ರೈ, ಕಬಾಬು ಮತ್ತು ಮೊಟ್ಟೆ ಕೋಳಿ ಸಾರು. ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ರು. ಎಲ್ಲರಿಗೂ ಅಂತೇಳಿ ಎಲ್ಲ ಚೆನ್ನಾಗಾಗಿತ್ತು. ಎಲ್ಲರೂ ಸೇರ್ ಮಾಡಿದ್ದು ಖುಷಿಯಾಯಿತು.